ಬೇಸಿಗೆಯ ಬಿಸಿ ಏರತೊಡಗಿದೆ. ಋತು ಬದಲಾಗುವ ಈ ದಿನಗಳಲ್ಲಿ ನಮ್ಮ ಚರ್ಮದ ಆರೈಕೆಯ ಕಡೆಗೂ ಕೂಡ ಗಮನ ನೀಡಬೇಕು. ಚಳಿಗಾಲಕ್ಕೆಂದು ಅನುಸರಿಸ್ತಾ ಇದ್ದ ಚರ್ಮದ ಆರೈಕೆಯ ಕ್ರಮಗಳಲ್ಲಿ ಇನ್ನೀಗ ಬದಲಾವಣೆ ಅಗತ್ಯ. ಋತು ಬದಲಾವಣೆಯ ಈ ಸಮಯದಲ್ಲಿ ಚರ್ಮವನ್ನ ನಯವಾಗಿಡೋದಕ್ಕೆ ಏನು ಮಾಡಬೇಕು ಅಂತಲೇ ತೋರಿಸ್ತೀವಿ ನೋಡಿ. ಋತು ಬದಲಾವಣೆಯಲ್ಲಿ ಚರ್ಮದ ಆರೈಕೆ ಹೇಗಿರಬೇಕು? ಚಳಿಗಾಲ ಮುಗೀತಲ್ಲ, ಚಳಿ ಹೋಗಿ ಬಿಸಿಲು ಬಂದಿದ್ದೇ ದೊಡ್ಡ ವಿಶೇಷ ಅಂತಲ್ಲ, ಅದರ ಪಾಡಿಗೆ ಅದು ಬಂದಿದ್ದು. ಆದರೆ ನಮ್ಮ ಚರ್ಮದ ಆರೈಕೆ ಅದರಷ್ಟಕ್ಕೆ ಅದೇ ಆಗುವಂಥದ್ದಲ್ಲ. ಇದಕ್ಕೆ ನಮ್ಮ ಪ್ರಯತ್ನ ಬೇಕೇ ಬೇಕಾಗತ್ತೆ. ಅಂದರೆ ಚಳಿಗಾಲಕ್ಕೆಂದು ಅನುಸರಿಸ್ತಿದ್ದ ಚರ್ಮದ ಆರೈಕೆಯ ಕ್ರಮಗಳಲ್ಲಿ ಇನ್ನೀಗ ಬದಲಾವಣೆ ಅಗತ್ಯ. ಋತು ಬದಲಾವಣೆಯ ಈ ಸಮಯದಲ್ಲಿ ಚರ್ಮವನ್ನ ನಯವಾಗಿ ಇಡುವುದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಈವರೆಗೆ ಚಳಿಗಾಲಕ್ಕೆಂದು ಹೆಚ್ಚು ಜಿಡ್ಡಿನ ಕ್ರೀಮ್ಗಳನ್ನು ಬಳಸ್ತಾ ಇದ್ರೆ ಇನ್ನು ಅವುಗಳು ಬೇಕಾಗುವುದಿಲ್ಲ. ಹೆಚ್ಚು ಜಿಡ್ಡಿಲ್ಲದ ಹಗುರವಾದ ಕ್ರೀಮ್ ಅಥವಾ ಲೋಷನ್ಗಳು ಸಾಕಾಗ್ತವೆ. ಹಾಗೆಂದು ಯಾವುದೇ ಮಾಯಿಶ್ಚರೈಸರ್ ಇಲ್ಲದೇ ಇದ್ದರೂ ಕಷ್ಟ. ಕಾರಣ ಈ ದಿನಗಳಲ್ಲೂ ವಾತಾವರಣದಲ್ಲಿ ಸಾಕಷ್ಟು ಶುಷ್ಕತೆ ಇರುತ್ತೆ. ಹಾಗಾಗಿ ಚರ್ಮವನ್ನ ಪೋಷಿಸುವಂತಹ ಆದರೆ ತ್ವಚೆಯನ್ನ ಎಣ್ಣೆ ಮಾಡದಂತಹ ಕ್ರೀಮ್ಗಳು ಬೇಕು. ಚರ್ಮದ ಮೇಲೆ ಎಣ್ಣೆ ಕುಳಿತರೆ ಮೊಡವೆಗಳ ಕಾಟ ಶುರುವಾಗಬಹುದು. ಇನ್ನು ಬೇಸಿಗೆಯಲ್ಲಿ ಬಿಸಿಲಿನ ಪ್ರಕೋಪದಿಂದ ಚರ್ಮ ಸುಟ್ಟಂತಾಗತ್ತೆ. ಹೆಚ್ಚು ಕಾಲ ಬಿಸಿಲಿಗೆ ಒಡ್ಡಿದ ಚರ್ಮ ಮೊದಲಿಗೆ ಕೆಂಪಾಗಿ ನಂತರ ಕಪ್ಪಾಗಿ ಕ್ರಮೇಣ ಸುಲಿದಂತಾಗತ್ತೆ. ಇದಕ್ಕೂ ಆರೈಕೆ ಅಗತ್ಯ. ಹಾಗಾಗಿ ಯಾವುದಾದ್ರೂ ಒಳ್ಳೆಯ ಸನ್ಸ್ಕ್ರೀನ್ ಬೇಕಾಗತ್ತೆ. ಮಾಯಿಶ್ಚರೈಸರ್ ಜೊತೆಗೆ ಸನ್ಸ್ಕ್ರೀನ್ ಇರುವಂತಹ ಕ್ರೀಮ್ ಬಳಸಿದ್ರೂ ತೊಂದರೆ ಇಲ್ಲ. ಆದರೆ ಸೂರ್ಯನ ಪ್ರಕೋಪದಿಂದ ಪಾರೋಗೋದು ಅಗತ್ಯ. ಹಾಗಾಗಿ ಬಿಸಿಲಿಗೆ ಒಡ್ಡಿಕೊಳ್ಳುವ ಮುಖ, ಕುತ್ತಿಗೆ, ಕೈಕಾಲುಗಳಿಗೆಲ್ಲ ಇದು ಅಗತ್ಯ. ಕ್ಲೆನ್ಸರ್ ಮತ್ತು ಟೋನರ್ಗಳನ್ನು ಬಳಸ್ತಾ ಇದ್ರೆ ಅದು ಲಘುವಾಗಿರಲಿ. ಚಳಿಗಾಲದಲ್ಲಿ ಜಿಡ್ಡಿರುವ ಕ್ಲೆನ್ಸರ್ಗಳನ್ನು ಬಳಸ್ತಾ ಇದ್ರೆ ಅದನ್ನು ಈಗ ಬದಲಿಸುವ ಕಾಲ. ಫೋಮ್ ಬರುವಂತಹ ಜೆಲ್ ಸ್ವರೂಪದ ಕ್ಲೆನ್ಸರ್ಗಳ ಬಳಕೆ ಸಾಕಾಗತ್ತೆ. ಸೆಕೆ ಹೆಚ್ಚುತ್ತಿದ್ದಂತೆ ಚರ್ಮವು ಬೆವರಿನ ಜೊತೆಗೆ ಎಣ್ಣೆಯನ್ನೂ ಒಸರುತ್ತೆ. ಇನ್ನು ತೇವಾಂಶ ಹಿಡಿಯುವಂತಹ ಟೋನರ್ಗಳು ಇದ್ದರೆ ಒಳ್ಳೆಯದು. ಇನ್ನು ಚರ್ಮದ ಮೇಲ್ಪದರದಲ್ಲಿರುವ ಒಣ ಮತ್ತು ಜಡ ಚರ್ಮವನ್ನು ತೆಗೆಯೋದು ಸಹ ಮುಖ್ಯ. ಹಾಗೆಂದು ಚರ್ಮಕ್ಕೆ ಪೆಟ್ಟಾಗುವಂತೆ ಉಗ್ರವಾಗಿ ಎಕ್ಸ್ಫಾಲಿಯೇಟ್ ಮಾಡುವುದಲ್ಲ, ನಯವಾಗುವಷ್ಟು ಮಾತ್ರ ಉಜ್ಜಿದ್ರೆ ಸಾಕಾಗತ್ತೆ. ಇದರಿಂದ ಚರ್ಮದ ಗ್ರಂಥಿಗಳು ತೆಗೆದುಕೊಂಡು ತ್ವಚೆಯು ಸರಾಗ ಉಸಿರಾಡಬಹುದು, ಕಾಂತಿಯುಕ್ತವೂ ಆಗಬಹುದು. ಬಿಸಿ ನೀರಿನಿಂದ ಮುಖ ತೊಳೆಯೋದು ಬೇಡ. ಬೆಚ್ಚಗಿನ ಅಥವಾ ತಂಪಾದ ನೀರಿನಿಂದ ಮುಖ ತೊಳೆದ್ರೆ ಅನುಕೂಲ ಹೆಚ್ಚು. ಕೆಲವೊಂದು ಸೌಂದರ್ಯ ವರ್ಧಕಗಳು ಕಾಲ ಯಾವುದೇ ಇರಲಿ ಎಲ್ಲಾ ಋತುವಿನಲ್ಲೂ ಬೇಕಾಗ್ತವೆ. ಉದಾಹರಣೆಗೆ ವಿಟಮಿನ್ ಎ ಹೆಚ್ಚಿರುವ ಕ್ರೀಮ್ಗಳಿಂದ ತ್ವಚೆಯ ಸುಕ್ಕುಗಳು ನಿಯಂತ್ರಣಗೊಂಡ್ರೆ ವಿಟಮಿನ್ ಸಿ ಹೆಚ್ಚಿರುವ ಕ್ರೀಮ್ಗಳಿಂದ ತ್ವಚೆ ನಯವಾಗುತ್ತೆ. ಹಾಗೆಯೇ ಕೊಲಾಜಿನ್ ಉತ್ಪಾದನೆಯೂ ಹೆಚ್ಚುತ್ತೆ. ಹಾಗಾಗಿ ವಿಟಮಿನ್ ಸಿ ಸೀರಂ ಬಳಕೆಯಿಂದ ಬಿಸಿಲಿನಲ್ಲಿ ಚರ್ಮದ ಮೇಲೆ ಪಿಗ್ಮೆಂಟೇಷನ್ ಅಂದರೆ ಕಪ್ಪು ಚುಕ್ಕಿಗಳಂಥವು ಬರೋದನ್ನು ನಿಯಂತ್ರಿಸಬಹುದು. ಕೊಲಾಜಿನ್ ಸಹ ಹೆಚ್ಚಿಸಬಹುದು. ಆದರೆ ತೈಲಾಧಾರಿತ ಸೀರಂಗಳು ಈಗ ಬೇಡ. ಹೆಚ್ಚು ಜಿಡ್ಡಿಲ್ಲದ ನೀರಿನಂತಹ ತೆಳುವಾದ ಸೀರಂಗಳು ಸಾಕಾಗ್ತವೆ. ನಿಯಮಿತವಾಗಿ ಮೇಕಪ್ ಮಾಡ್ತೀರಿ ಅಂತಾದರೆ ನಿಮ್ಮ ಮೇಕಪ್ ಉಪಕರಣಗಳನ್ನು ಈ ಸಮಯದಲ್ಲಿ ಒಮ್ಮೆ ಸ್ಯಾನಿಟೈಸ್ ಮಾಡಿಕೊಳ್ಳಬಹುದು. ಅಂದರೆ ಬ್ರಷ್, ಸ್ಪಾಂಜ್, ರೋಲರ್ ಇತ್ಯಾದಿಗಳಲ್ಲಿ ದೀರ್ಘ ಉಪಯೋಗದ ನಂತರ ಬ್ಯಾಕ್ಟೀರಿಯಾ ಮನೆ ಮಾಡಿಕೊಂಡಿರಬಹುದು. ಇದಕ್ಕಾಗಿ ಬೆಚ್ಚಗಿನ ನೀರಿನ ಬೌಲ್ನಲ್ಲಿ ಕೆಲವು ಹನಿ ಬ್ರಷ್ ಕ್ಲೆನ್ಸರ್ ಅಥವಾ ಒಂದೆರಡು ತೊಟ್ಟು ಶಾಂಪೂ ಹಾಕಿ ಬೆರೆಸ್ಕೊಳ್ಳಿ. ಇದರಲ್ಲಿ ಈ ಉಪಕರಣಗಳನ್ನು ಕೆಲ ಕಾಲ ನೆನೆಸಿಡಿ. ನಂತರ ಸ್ವಚ್ಛ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಈ ಮೂಲಕ ಋತು ಬದಲಾಗ್ತಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಚರ್ಮದ ಆರೈಕೆಯನ್ನ ಮಾಡಿಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.